ಟ್ರೇಡಿಂಗ್ನಲ್ಲಿ ಯಶಸ್ಸು ಅಂದ್ರೆ ಏನು? ಒಳ್ಳೆ ಸಾಫ್ಟ್ವೇರ್, ಏನಾದ್ರೂ ಸೀಕ್ರೆಟ್ ಸ್ಟ್ರಾಟಜಿನಾ ಅಥವಾ ಘಂಟೆಗಟ್ಲೆ ಚಾರ್ಟ್ಗಳನ್ನೇ ನೋಡ್ತಾ ಕೂರೋ ಕೌಶಲ್ಯನಾ? ಹೆಚ್ಚಿನವರು ಹೀಗೆ ಅಂದುಕೊಂಡಿರ್ತಾರೆ. ಆದ್ರೆ ಇವತ್ತಿನ ನಮ್ಮ ಚರ್ಚೆಯ ಮೂಲ ಹೇಳೋದೇನಂದ್ರೆ ಇದೆಲ್ಲ ಬರೀ ಟೂಲ್ಸ್ ಅಷ್ಟೇ. ನಿಜವಾದ ಯುದ್ಧ ನಡೆಯೋದು ಆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಅಲ್ಲ, ಬದಲಿಗೆ ಆ ಸ್ಕ್ರೀನ್ ನೋಡ್ತಿರೋ ಟ್ರೇಡರ್ನ ಮನಸ್ಸಿನೊಳಗೆ. ನಮಸ್ಕಾರ. ಇಂದು ನಾವು ಮನೋವಿಜ್ಞಾನಿ ಬ್ರೆಟ್ ಸ್ಟೀನ್ಬಾರ್ಗರ್ ಅವರ ದಿ ಸೈಕಾಲಜಿ ಆಫ್ ಟ್ರೇಡಿಂಗ್ ಪುಸ್ತಕದ ಯೂಟ್ಯೂಬ್ ಸಾರಾಂಶದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ನಮ್ಮ ಉದ್ದೇಶ ಟಿಪ್ಸ್ ಕೊಡೋದಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಟ್ರೇಡರ್ನ ಮನಸ್ಸಿನೊಳಗೆ ಒಂದು ಪ್ರಯಾಣ ಮಾಡೋದು. ಈ ಪ್ರಯಾಣ ಶುರುವಾಗೋದು ಗೊಂದಲ, ಭಯ, ದುರಾಸೆಯಿಂದ. ದಾರಿಯಲ್ಲಿ ನಾವು ಸುಳ್ಳು ಹೇಳೋ ಮನಸ್ಸು, ನಮ್ಮನ್ನೇ ಕಂಟ್ರೋಲ್ ಮಾಡೋ ಭಾವನೆಗಳನ್ನ ಭೇಟಿ ಮಾಡ್ತೀವಿ. ಆದ್ರೆ ಕೊನೆಗೆ ಸ್ಪಷ್ಟತೆ ಮತ್ತು ಶಾಂತಿಯ ಒಂದು ದಾರಿಯನ್ನು ಕಂಡಿಡಿಯಲಿದ್ದೇವೆ. ಹಾಗಿದ್ರೆ ಬನ್ನಿ, ನಮ್ಮ ಮನಸ್ಸಿನೊಳಗಿನ ಈ ಯುದ್ಧದ ಅಸಲಿ ಕಥೆ ಏನು ಅಂತ ನೋಡೋಣ. ಮೊದಲ ಪಾಠವೇ ಬಹಳ ಸರಳವಾಗಿ, ಆದ್ರೆ ಸ್ವಲ್ಪ ಆಘಾತಕಾರಿಯಾಗಿ ಶುರುವಾಗತ್ತೆ. ನೀವು ಮಾರುಕಟ್ಟೆಯನ್ನು ಟ್ರೇಡ್ ಮಾಡುವುದಿಲ್ಲ, ನಿಮ್ಮನ್ನೇ ಟ್ರೇಡ್ ಮಾಡುತ್ತೀರಿ. ಅಂದ್ರೆ ನಾವು ಟ್ರೇಡ್ ಮಾಡ್ತಿರೋದು ಸ್ಟಾಕ್ ಅಥವಾ ಇಂಡೆಕ್ಸ್ ಅಲ್ಲ, ಬದಲಿಗೆ ಮಾರುಕಟ್ಟೆಯ ಬಗ್ಗೆ ನಮ್ಮಲ್ಲಿರೋ ನಂಬಿಕೆಗಳನ್ನ, ಭಯಗಳನ್ನ. ಅರ್ಥ ನಮ್ಮ ಹಿಂದಿನ ಅನುಭವ, ನಮ್ಮ ಇವತ್ತಿನ ಮನಸ್ಥಿತಿ ನಮ್ಮ ಭವಿಷ್ಯದ ಆಶೆಗಳಿಂದ ಬಂದಿರುತ್ತೆ. ಉದಾಹರಣೆಗೆ, ಒಂದೇ ಹಸಿರು ಕ್ಯಾಂಡಲ್ ನೋಡಿ ಒಬ್ಬ ಟ್ರೇಡರ್ ಇದು ಒಳ್ಳೆ ಅವಕಾಶ ಅನ್ಕೋತಾರೆ. ಅದೇ ಕ್ಯಾಂಡಲನ್ನು ನಿನ್ನೆ ತಾನೇ ನಷ್ಟ ಮಾಡಿಕೊಂಡ ಇನ್ನೊಬ್ರು ಇದೇನೋ ಬಲೆ ಇರಬೇಕು ಅಂತ ನೋಡ್ತಾರೆ. ಕ್ಯಾಂಡಲ್ ಒಂದೇ, ಆದರೆ ಅದನ್ನ ನೋಡು ಮನಸ್ಸುಗಳು ಬೇರೆ ಬೇರೆ. ಹಾಗಾಗಿ ಪ್ರತಿ ಬೈ ಅಥವಾ ಸೆಲ್ ಬಟನ್ ಒತ್ತಿದಾಗ ನಾವು ಮಾರುಕಟ್ಟೆ ಬಗ್ಗೆ ನಿರ್ಧಾರ ತಗೋತಿಲ್ಲ, ನಮ್ಮ ಭಾವನೆಗಳ ಆಧಾರದ ಮೇಲೆ ನಿರ್ಧಾರ ತಗೋತಿದ್ದೀವಿ. ಇದು ನಿಜ. ನಷ್ಟವಾದಾಗ ನಾವು ಮಾರುಕಟ್ಟೆ ಸರಿಯಿರ್ಲಿಲ್ಲ ಅಥವಾ ನ್ಯೂಸ್ ಕೆಟ್ಟದಾಗಿತ್ತು ಅಂತೀವಿ. ಆದ್ರೆ ನನ್ನ ದುರಾಸೆ ಹೆಚ್ಚಾಗಿತ್ತು ಅಥವಾ ನನ್ನ ಭಯ ನನ್ನನ್ನ ಕಂಟ್ರೋಲ್ ಮಾಡ್ತು ಅಂತ ಒಪ್ಕೊಳ್ಳಲ್ಲ. ಹೌದು, ಯಾಕೆಂದ್ರೆ ನಮ್ಮ ಮನಸ್ಸು ನಮ್ಗೆ ಸುಳ್ಳು ಹೇಳುತ್ತದೆ. ಇದೇ ಎರಡನೇ ಪಾಠ. ನಮ್ಮ ಮನಸ್ಸು ಸತ್ಯವನ್ನ ತೋರಿಸೋ ಕ್ಯಾಮ್ರಾ ಅಲ್ಲ, ಅದು ಆ ಕ್ಷಣಕ್ಕೆ ನಮ್ಗೆ ಸಮಾಧಾನ ಕೊಡುವ ಕಥೆಗಳನ್ನ ಸೃಷ್ಟಿಸುವ ಒಬ್ಬ ಕಥೆಗಾರ. ಕಥೆಗಾರನಾ? ಹೌದು. ಒಂದು ಟ್ರೇಡ್ ನಷ್ಟದಲ್ಲಿಡುವಾಗ ಚಿಂತೆ ಮಾಡಬೇಡ, ಇದು ವಾಪಸ್ ಬರುತ್ತೆ ಅಂತ ಹೇಳಿ ನಮ್ಮ ನಷ್ಟವನ್ನ ದೊಡ್ಡದು ಮಾಡೋದು ಇದೇ ಮನಸ್ಸು. ಅದೇ ಟ್ರೇಡ್ ನಿನ್ನ ಹೊರಬಂದ ಮೇಲೆ ನಿನಗೆ ಮೊದಲೇ ಗೊತ್ತಿತ್ತು ನೀನೊಬ್ಬ ಮೂರ್ಖ ಅಂತ ಬೈಯೋದು ಇದೇ ಮನಸ್ಸು. ಸೊ ನಮ್ಮ ಮನಸ್ಸು ನಮ್ಮ ಸ್ನೇಹಿತನಂತೆ ನಟಿಸೋ ದೊಡ್ಡ ಶತ್ರು ಕೂಡ ಆಗಿರ್ಬೋದು. ನಮ್ಮ ಮನಸ್ಸೇ ನಮಗೆ ಸುಳ್ಳು ಹೇಳುತ್ತೆ ಅನ್ನೋದಾದ್ರೆ ನಿಜವಾಗಿ ನಮ್ಮ ನಿರ್ಧಾರಗಳನ್ನ ತೆಗೆದುಕೊಡ್ತಿರೋದು ಯಾರು? ಪರದೆಯ ಹಿಂದಿನ ಆ ಸೂತ್ರಧಾರ ಯಾರು? ಒಳ್ಳೆ ಪ್ರಶ್ನೆ. ಅದರ ಉತ್ತರ 3ನೇ ಪಾಠದಲ್ಲಿದೆ. ನಿಮ್ಮ ಟ್ರೇಡ್ಗಳನ್ನು ನಿಮ್ಮ ಟ್ರಿಗರ್ಗಳು ನಿಯಂತ್ರಿಸ್ತವೆ. ಈ ಟ್ರಿಗರ್ಗಳು ನಮ್ಮ ಭಾವನೆಗಳನ್ನ ಸ್ವಿಚ್ ಆನ್ ಮಾಡೋ ಬಟನ್ಗಳಿದ್ದಾಗೆ. ಉದಾಹರಣೆಗೆ ಸತತವಾಗಿ ಏರುತ್ತಿರೋ ಹಸಿರು ಕ್ಯಾಂಡಲ್ಗಳನ್ನ ನೋಡಿದಾಗ ಮಿಸ್ ಮಾಡಿಕೊಳ್ಳಬಾರ್ದು ಅಂದ್ರೆ FOMO ಅನ್ನೋ ಟ್ರಿಗರ್ ಆನ್ ಆಗುತ್ತೆ. ಆಗ ತರ್ಕ ಪಕ್ಕಕ್ಕೆ ಹೋಗುತ್ತೆ, ದುರಾಸೆ ಎಚ್ಚರಗೊಳ್ಳುತ್ತೆ. ಅಥವಾ ಸತತ 3 ನಷ್ಟಗಳಾದ ಮೇಲೆ ನಷ್ಟವನ್ನು ವಾಪಸ್ ಪಡೆಯಲೇಬೇಕು ಅಂತ ರಿವೆಂಜ್ ಟ್ರೇಡಿಂಗ್. ಎಕ್ಸಾಕ್ಟ್ಲಿ, ರಿವೆಂಜ್ ಟ್ರೇಡಿಂಗ್. ಆಗ ನಾವು ಮಾರುಕಟ್ಟೆಯನ್ನ ಅನಲೈಸ್ ಮಾಡ್ತಿರಲ್ಲ, ಅದರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ ಪ್ರಯತ್ನ ಮಾಡ್ತಿರ್ತೀವಿ. ಹೌದು, ಬೇರೆಯವರ ಲಕ್ಷಾಂತರ ರೂಪಾಯಿ ಲಾಭದ ಸ್ಕ್ರೀನ್ಶಾಟ್ ನೋಡಿದಾಗ್ಲೂ ಇದೇ ಆಗುತ್ತೆ ಅಲ್ವಾ? ನಮ್ಮೊಳಗಿನ ಹೋಲಿಕೆ ಮತ್ತು ಅಸೂಯೆಯ ಟ್ರಿಗರ್ ಆನ್ ಆಗಿ ನಾವು ಅವಸರದ ನಿರ್ಧಾರ ತಗೋತೀವಿ. ಆದ್ರೆ ಈ ಟ್ರಿಗರ್ಗಳು ಇಷ್ಟು ಶಕ್ತಿಯುತವಾಗಿರಲು ಕಾರಣವೇನು? ಅದಕ್ಕೆ ಕಾರಣ ನಮ್ಮ ಮೆದುಳಿನ ಮೂಲ ವಿನ್ಯಾಸದಲ್ಲೇ ಇದೆ. ಇದೇ 4ನೇ ಮತ್ತು ಬಹುಶಃ ಅತ್ಯಂತ ಪ್ರಮುಖ ಪಾಠ. ನಿಮ್ಮ ಮೆದುಳು ಟ್ರೇಡಿಂಗ್ಗಾಗಿ ಅಲ್ಲ, ಬದುಕುಳಿಯುವುದಕ್ಕಾಗಿ ವಿನ್ಯಾಸಗೊಂಡಿದೆ. ಸಾವಿರಾರು ವರ್ಷಗಳಿಂದ ನಮ್ಮ ಮೆದುಳು 2 ವಿಷಯ ಕಲ್ತಿದೆ: ಅಪಾಯದಿಂದ ಅಂದ್ರೆ ನೋವಿನಿಂದ ಓಡಿ ಹೋಗೋದು, ಮತ್ತೆ ತಕ್ಷಣದ ಖುಷಿಯನ್ನು ಹುಡುಕೋದು. ಹೌದು, ತಕ್ಷಣದ ಸಮಾಧಾನವನ್ನ ಹುಡುಕೋದು. ಇದು ಕಾಡಿನಲ್ಲಿ ಬದುಕಲು ಒಂದು ಪರ್ಫೆಕ್ಟ್ ಡಿಸೈನ್. ಓ, ಈಗ ಅರ್ಥವಾಗಿದೆ. ಆದ್ರೆ ಟ್ರೇಡಿಂಗ್ನಲ್ಲಿ ಯಶಸ್ವಿಯಾಗಲ್ಬೇಕಾದ ನಿಯಮಗಳು ಇದಕ್ಕೆ ಪೂರ್ತಿ ಉಲ್ಟಾ ಅಲ್ವಾ? ನಿಖರವಾಗಿ. ಯಶಸ್ವಿ ಟ್ರೇಡಿಂಗ್ ಹೇಳೋದೇನು ಅಂದ್ರೆ ಸಣ್ಣ ನಷ್ಟವನ್ನ ಒಪ್ಕೋ, ಅಂದ್ರೆ ನೋವನ್ನ ಸ್ವೀಕರಿಸು. ದೊಡ್ಡ ಲಾಭಕ್ಕಾಗಿ ಕಾಯು, ಅಂದ್ರೆ ತಕ್ಷಣದ ಸಮಾಧಾನವನ್ನ ತ್ಯಾಗ ಮಾಡು. ನಮ್ಮ ಮೆದುಳಿನ ಮೂಲ ಪ್ರೋಗ್ರಾಮಿಂಗ್ಗೆ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ.
ಅದಕ್ಕಾಗಿಯೇ ಸ್ಟಾಪ್ ಲಾಸ್ ಹಿಟ್ ಆದಾಗ ಅಷ್ಟು ನೋವಾಗುತ್ತೆ. ಮತ್ತೆ ಸಣ್ಣ ಲಾಭ ಬಂದ ತಕ್ಷಣ ಅದನ್ನ ಬುಕ್ ಮಾಡೋಕೆ ಮನ್ಸು ಹಂಬಲ್ಸುತ್ತೆ. ಅಂದ್ರೆ ನಾವು ಶಿಸ್ತಿನ ವಿರುದ್ಧ ಹೋರಾಡ್ತಿಲ್ವಾ? ಇಲ್ಲ, ನಾವು ನಮ್ಮದೇ ಮೆದುಳಿನ ವಿಕಾಸದ ವಿರುದ್ಧ ಹೋರಾಡ್ತಿದ್ದೇವೆ. ಅದಕ್ಕಾಗಿಯೇ ಟ್ರೇಡಿಂಗ್ ಇಷ್ಟು ಕಷ್ಟ. ಹೌಲಾ? ಅಂದ್ರೆ ನಮ್ಮ ಮೆದುಳು ಟ್ರೇಡಿಂಗ್ನಲ್ಲಿ ಯಶಸ್ವಿಯಾಗಲು ಬೇಕಾದದ್ದಕ್ಕೆ ತದ್ವಿರುದ್ಧವಾಗಿ ಪ್ರೋಗ್ರಾಮ್ ಆಗಿದೆ ಅಂತಾಯ್ತು. ಇದು ನಿಜಕ್ಕೂ ಆಟವನ್ನೇ ಬದಲಾಯಿಸುವಂತಹ ಯೋಚನೆ. ಹಾಗಾದ್ರೆ ನಾವು ಸೋಲೊಪ್ಕೊಳ್ಬೇಕೆ? ಇದಕ್ಕೆ ಪರಿಹಾರವೇ ಇಲ್ವಾ? ಖಂಡಿತ ಪರಿಹಾರವಿದೆ, ಆದರೆ ಅದು ನಾವು ಅಂದ್ಕೊಂಡ ದಾರಿಯಲ್ಲಿ ಇಲ್ಲ. ಇಲ್ಲಿ 5ನೇ ಪಾಠ ಬೆಳಕು ಚೆಲ್ಲುತ್ತೆ. ನೀವು ನಿಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಅವುಗಳಿಗೆ ತರಬೇತಿ ನೀಡಬಹುದು. ಭಾವನೆಗಳನ್ನ ಸ್ವಿಚ್ ಆಫ್ ಮಾಡೋ ಬಟನ್ ನಮ್ಮಲ್ಲಿಲ್ಲ. ಭಯ, ದುರಾಸೆ, ಆತಂಕ ಇವೆಲ್ಲ ಸಹಜ. ಯಶಸ್ವಿ ವ್ಯಾಪಾರಿಗಳು ಭಾವನೆಗಳಿಲ್ಲದ ರೋಬೋಟ್ಗಳಲ್ಲ. ಬದಲಿಗೆ ಆ ಭಾವನೆಗಳ ಅಬ್ಬರದ ನಡುವೆಯೂ ಶಾಂತವಾಗಿ ತಮ್ಮ ನಿಯಮಗಳನ್ನ ಪಾಲಿಸುವ ಸಾಮರ್ಥ್ಯವನ್ನ ಬೆಳೆಸ್ಕೊಂಡವರು. ಮೂಲದಲ್ಲಿ ಹೇಳಿದ ಜಿಮ್ ಸಾದೃಶ್ಯ ಇಲ್ಲಿ ನೆನ್ಪಾಗತ್ತೆ. ಜಿಮ್ಮಲ್ಲಿ ಭಾರ ಎತ್ತುವಾಗ ಸ್ನಾಯುಗಳಿಗೆ ಒತ್ತಡವಾಗಿ ಅವು ಬಲಗೊಳ್ಳುತ್ತವೆ. ಹಾಗೆಯೇ ಮಾರುಕಟ್ಟೆಯಲ್ಲಿ ಭಾವನಾತ್ಮಕ ಒತ್ತಡ ಎದುರಾದಾಗ ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡದೆ ಜಾಗೃತರಾಗಿ ಗಮನಿಸಿದ್ರೆ ನಮ್ಮ ಮಾನಸಿಕ ಸ್ನಾಯುಗಳು ಬಲಗೊಳ್ಳುತ್ತವೆ. ಅದ್ಭುತವಾದ ಹೋಲಿಕೆ. ಆದರೆ ಈ ತರಬೇತಿಯನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಬೇಕು. ಇಲ್ಲಿ 6ನೇ ಪಾಠ ಬರುತ್ತೆ, ಮತ್ತು ಇದು ಬಹುಶಃ ಎಲ್ಲಕ್ಕಿಂತ ಆಳವಾದದ್ದು. ಕೌಶಲ್ಯಗಳು ಸ್ಥಿರತೆಯನ್ನು ಸೃಷ್ಟಿಸುವುದಿಲ್ಲ, ನಿಮ್ಮ ಗುರುತು ಐಡೆಂಟಿಟಿ ಸೃಷ್ಟಿಸುತ್ತೆ. ಒಬ್ಬ ವ್ಯಕ್ತಿಗೆ ಎಲ್ಲ ಚಾರ್ಟ್ ಪ್ಯಾಟರ್ನ್ಸ್ಗಳು, ಇಂಡಿಕೇಟರ್ಸ್ ಗೊತ್ತಿರ್ಬೋದು, ಆದರೆ ಅವರ ಆಂತರಿಕ ಗುರುತು ನಾನು ಸೋಲನ್ನು ಒಪ್ಪಿಕೊಳ್ಳುವನಲ್ಲ ಅಥವಾ ನಾನು ಯಾವಾಗ್ಲೂ ಸರಿ ಇರ್ಬೇಕು ಅಂತ ಇದ್ರೆ ಅವರು ಸಣ್ಣ ನಷ್ಟದಲ್ಲಿ ಹೊರಬರಲು ಸಾಧ್ಯವೇ ಇಲ್ಲ. ಅವರ ಅಹಂ ಅಡ್ಡ ಬರುತ್ತೆ. ಅವರ ಸ್ಕಿಲ್ ಎಷ್ಟೇ ಚೆನ್ನಾಗಿದ್ರೂ ಅವರ ಐಡೆಂಟಿಟಿ ಅವರನ್ನು ಸೋಲಿಸುತ್ತೆ. ಒಂದು ನಿಮಿಷ, ಗುರುತು ಅಂದ್ರೆ ನಾನು ಯಾರು ಅನ್ನೋ ನಮ್ಮ ಆಂತರಿಕ ನಂಬಿಕೆ ತಾನೆ? ಅಂದ್ರೆ ನಾನೊಬ್ಬ ಶಿಸ್ತುಬದ್ಧ ವ್ಯಾಪಾರಿ ಅಂತ ನಮ್ಮನ್ನು ನಾವು ನೋಡ್ಕೊಳ್ಳಲು ಶುರು ಮಾಡಿದ್ರೆ ನಮ್ಮ ನಡವಳಿಕೆ ತಾನಾಗೆ ಬದಲಾಗುತ್ತೆ ಅಂತಾನಾ? ಹೌದು. ಕೇವಲ ಶಿಸ್ತನ್ನು ಪಾಲಿಸಬೇಕು ಅಂತ ಯೋಚಿಸೋದಕ್ಕೂ ನಾನೇ ಶಿಸ್ತು ಅಂತ ನಂಬೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಶಿಸ್ತನ್ನು ಪಾಲಿಸುವುದು ಒಂದು ಕೆಲಸ, ಅದು ಕಷ್ಟ ಎನಿಸಬಹುದು. ಆದರೆ ನೀವೇ ಶಿಸ್ತಾಗಿದ್ರೆ ಅದು ನಿಮ್ಮ ಸಹಜ ಸ್ವಭಾವ. ಆಗ ನಿಯಮ ಪಾಲನೆಗೆ ಹೆಚ್ಚು ಬೇಕಾಗೋದಿಲ್ಲ. ಆದ್ರೆ ಇಲ್ಲಿ ಒಂದು ಪ್ರಾಯೋಗಿಕ ಸಮಸ್ಯೆ ಇದೆ. ಒಬ್ಬ ವ್ಯಾಪಾರಿ ಸತತವಾಗಿ ನಷ್ಟ ಅನುಭವಿಸುತ್ತಿದ್ರೆ ನಾನೊಬ್ಬ ಶಿಸ್ತುಬದ್ಧ ಯಶಸ್ವಿ ವ್ಯಾಪಾರಿ ಅನ್ನೋ ಗುರುತನ್ನ ನಂಬೋದು ಹೇಗೆ? ಅದು ನಮಗೆ ನಾವೇ ಸುಳ್ಳು ಹೇಳ್ಕೊಂಡ ಹಾಗಾಗಲ್ವಾ? ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಗುರುತನ್ನ ಫಲಿತಾಂಶದ ಜೊತೆ ಜೋಡಿಸಬಾರದು. ನಾನು ಲಾಭದಾಯಕ ವ್ಯಾಪಾರಿ ಅನ್ನೋ ಐಡೆಂಟಿಟಿ ಅಪಾಯಕಾರಿ. ಯಾಕೆಂದ್ರೆ ಲಾಭ ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಬದಲಿಗೆ ಗುರುತನ್ನ ಪ್ರಕ್ರಿಯೆಯ ಜೊತೆ ಜೋಡಿಸಬೇಕು. ನಾನು ನನ್ನ ನಿಯಮಗಳನ್ನು 100% ಪಾಲಿಸುವ ವ್ಯಾಪಾರಿ ಅನ್ನೋ ಗುರುತನ್ನ ಬೆಳೆಸ್ಕೊಳ್ಬೇಕು. ಓಕೆ. ಅದು ಒಂದು ಟ್ರೇಡ್ನಲ್ಲಿ ನಷ್ಟ ಆದ್ರೂ ನಿಮ್ಮ ಗುರುತಿಗೆ ಧಕ್ಕೆ ಆಗಲ್ಲ, ಯಾಕೆಂದ್ರೆ ನೀವು ನಿಯಮ ಪಾಲಿಸಿದ್ರಿ. ಫಲಿತಾಂಶ ಏನೇ ಇರ್ಲಿ, ಪ್ರಕ್ರಿಯೆಯನ್ನ ಸರಿಯಾಗಿ ಪಾಲಿಸಿದಾಗ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಗುರುತು ಎರಡೂ ಬಲಗೊಳ್ಳುತ್ತವೆ. ವಾಹ್, ಇದು ಅದ್ಭುತವಾದ ಸ್ಪಷ್ಟನೆ. ಹಾಗಾದ್ರೆ ಈ ಹೊಸ ಗುರುತುನು ಪ್ರತಿದಿನ ನಿರ್ವಹಿಸುವುದು ಹೇಗೆ? ಇಲ್ಲಿ 7ನೇ ಪಾಠ ಸಹಾಯಕ್ಕೆ ಬರತ್ತೆ ಅನ್ಸುತ್ತೆ. ನಿಮ್ಮ ಅತ್ಯುತ್ತಮ ಟ್ರೇಡಿಂಗ್ ಸ್ಥಿತಿ ಒಂದು ಕೌಶಲ್ಯವಲ್ಲ, ಅದೊಂದು ಮಾನಸಿಕ ಅವಸ್ಥೆ. ಅಂದ್ರೆ ನಮ್ಮ ಯಶಸ್ಸು ನಮ್ಮ ಜ್ಞಾನದ ಮೇಲೆ ಮಾತ್ರವಲ್ಲ, ಆ ದಿನದ ನಮ್ಮ ಮನಸ್ಥಿತಿಯ ಮೇಲೂ ನಿಂತಿದೆ. ಖಂಡಿತ. ಕ್ರಿಕೆಟ್ನಲ್ಲಿ ಒಬ್ಬ ಶ್ರೇಷ್ಠ ಬ್ಯಾಟ್ಸ್ಮನ್ಗೆ ಎಲ್ಲಾ ಶಾಟ್ಗಳು ಗೊತ್ತಿರ್ತವೆ, ಆದ್ರೆ ಆತ ಫಾರ್ಮ್ನಲ್ಲಿ ಇಲ್ದಿದ್ರೆ ಏನಾಗುತ್ತೆ? ಸುಲಭವಾದ ಎಸೆತಕ್ಕೂ ಔಟ್ ಆಗ್ತಾನೆ. ಅದೇ ರೀತಿ ಟ್ರೇಡಿಂಗ್ ಕೂಡ ಹಾಗೆಯೇ. ನಾವು ಪೀಕ್ ಮೆಂಟಲ್ ಸ್ಟೇಟ್ ಅಥವಾ ಅತ್ಯುತ್ತಮ ಮಾನಸಿಕ ಸ್ಥಿತಿಯಲ್ಲಿದ್ದಾಗ ನಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರ್ತವೆ. ಅದೇ ಒತ್ತಡ, ಕೋಪ ಅಥವಾ ಆತಂಕದಲ್ಲಿದ್ದಾಗ ಅದೇ ಚಾರ್ಟ್ ನಮಗೆ ಗೊಂದಲಮಯವಾಗಿ ಕಾಣಿಸುತ್ತೆ. ಅದಕ್ಕಾಗಿಯೇ ಮಾರುಕಟ್ಟೆ ತೆರೆಯುವ ಮೊದಲು ಕೆಲವು ನಿಮಿಷಗಳ ಧ್ಯಾನ, ಜರ್ನಲಿಂಗ್ ಅಥವಾ ಉಸಿರಾಟದ ವ್ಯಾಯಾಮದಂತಹ ದಿನಚರ್ಯಗಳು ಬಹಳ ಮುಖ್ಯ. ಅವು ನಮ್ಮನ್ನು ಆಟಕ್ಕೆ ಮಾನಸಿಕವಾಗಿ ಸಿದ್ಧಪಡಿಸುತ್ತವೆ. ಹೌದು. ಸರಿ, ಆ ಸರಿಯಾದ ಮಾನಸಿಕ ಸ್ಥಿತಿಯನ್ನು ತಲುಪಲು ಒಂದು ಪ್ರಾಯೋಗಿಕ ವಿಧಾನ ಇದೆಯಾ? ಇದೆ. ಅದೇ 8ನೇ ಪಾಠ. ಮೆದುಳು ನಿಮ್ಮ ಗಮನವನ್ನು ಅನುಸರಿಸುತ್ತದೆ.
ಮನಸ್ಸನ್ನು ನೇರವಾಗಿ ನಿಯಂತ್ರಿಸುವುದು ಗಾಳಿಯನ್ನು ಹಿಡಿದ ಹಾಗೆ. ಅದು ಕಷ್ಟ. ಆದರೆ ನಮ್ಮ ಗಮನವನ್ನು ಎಲ್ಲಿ ಇಡಬೇಕು ಅಂತ ನಾವು ನಿರ್ಧರಿಸಬಹುದು. ನಿಮ್ಮ ಗಮನ ಎಲ್ಲಿದೆಯೋ ನಿಮ್ಮ ಶಕ್ತಿ ಮತ್ತು ಆಲೋಚನೆಗಳು ಅಲ್ಲಿಗೆ ಹರಿಯುತ್ತವೆ. ಟ್ರೇಡ್ ಮಾಡುವಾಗ ನಮ್ಮ ಗಮನ ಹಣ ಗಳಿಸ್ಬೇಕು ಎಂಬುದರ ಮೇಲಿದ್ದಾಗ ದುರಾಸೆ ಮತ್ತು ಭಯ ಸಹಜವಾಗಿ ಬರುತ್ತವೆ. ಹಾಗಾದ್ರೆ ಗಮನ ಎಲ್ಲಿರಬೇಕು? ಪ್ರಾಯಶಃ ಪ್ರಕ್ರಿಯೆಯ ಮೇಲೆ. ಸರಿಯಾಗಿ ಹೇಳಿದಿರಿ. ಗಮನವು ಉತ್ತಮ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಮೇಲೆ ಇರಬೇಕು. ಮೂಲದಲ್ಲಿ ಹೇಳಿರುವಂತೆ ಪ್ರತಿ ಟ್ರೇಡ್ ಮಾಡುವ ಮೊದಲು 3 ಸರಳ ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು. 1. ಈಗ ನನ್ನ ಗಮನ ಎಲ್ಲಿದೆ? ಹಣದ ಮೇಲೆಯೇ ಅಥವಾ ಪ್ರಕ್ರಿಯೆಯ ಮೇಲೆಯೇ? 2. ಈ ಗಮನವು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆಯೇ? ಮತ್ತು 3. ಮಾರುಕಟ್ಟೆ ಏನು ತೋರಿಸುತ್ತಿದೆಯೋ ಅದನ್ನು ನಾನು ನೋಡುತ್ತಿದ್ದೇನೆಯೇ ಅಥವಾ ನಾನು ಏನನ್ನು ನೋಡಲು ಬಯಸುತ್ತೇನೆಯೋ ಅದನ್ನೇ ನೋಡುತ್ತಿದ್ದೇನೆಯೇ? ಈ ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ನಮ್ಮ ಗಮನ ಭಾವನೆಗಳಿಂದ ತರ್ಕದ ಕಡೆಗೆ ಬದಲಾಗುತ್ತೆ. ಹೌದು. ಗಮನವನ್ನು ನಿಯಂತ್ರಿಸುವುದು ಇದು ಇಡೀ ಆಟವನ್ನೇ ಬದಲಾಯಿಸುವಂತಹ ಮಾತು. ಈಗ ನಾವು ಚರ್ಚೆಯ ಆಳವಾದ, ಬಹುಶಃ ಸ್ವಲ್ಪ ಅಹಿತಕರವಾದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. 9ನೇ ಪಾಠ ಹೀಗಿದೆ: ನೀವು ಹಣಕ್ಕಾಗಿ ಟ್ರೇಡ್ ಮಾಡುತ್ತಿಲ್ಲ, ಅರ್ಥಕ್ಕಾಗಿ ಟ್ರೇಡ್ ಮಾಡುತ್ತಿದ್ದೀರಿ. ಇದು ಕೇಳಲು ವಿಚಿತ್ರ ಎನಿಸಬಹುದು. ಟ್ರೇಡಿಂಗ್ ಮಾಡುವುದೇ ಹಣಕ್ಕಲ್ಲವೇ? ಮೇಲ್ನೋಟಕ್ಕೆ ಹೌದು. ಆದರೆ ಆಳದಲ್ಲಿ ಅನೇಕರಿಗೆ ಹಣ ಕೇವಲ ಒಂದು ಸ್ಕೋರ್ ಅಷ್ಟೇ. ಟ್ರೇಡಿಂಗ್ ಅವರಿಗೆ ಬೇರೆ ಏನನ್ನೋ ನೀಡುತ್ತಿರುತ್ತೆ. ಕೆಲವರಿಗೆ ಇದು ತಮ್ಮ ಬುದ್ಧಿವಂತಿಕೆಯನ್ನ ಸಾಬೀತುಪಡಿಸುವ ಒಂದು ವೇದಿಕೆ. ಇನ್ನು ಕೆಲವರಿಗೆ ಜೀವನದ ಬೇರೆ ಕ್ಷೇತ್ರಗಳಲ್ಲಿನ ಸೋಲುಗಳನ್ನ ಮರೆಮಾಚಲು ಇದೊಂದು ದಾರಿ. ಬಾಲ್ಯದಲ್ಲಿ ಯಾರಾದರೂ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂದಿದ್ರೆ ಅವರು ಮಾರುಕಟ್ಟೆಯಲ್ಲಿ ತಾವು ಸರಿ ಅಂತ ಪ್ರೂವ್ ಮಾಡಕ್ಕೆ ಹೋರಾಡುತ್ತಿರ್ತಾರೆ. ಅದಕ್ಕಾಗಿಯೇ ಸಣ್ಣ ನಷ್ಟವೂ ಅವರಿಗೆ ವೈಯಕ್ತಿಕ ಅವಮಾನದಂತೆ ಭಾಸವಾಗುತ್ತೆ. ಆಗ ಅವರು ಹಣವನ್ನು ಉಳಿಸಲು ಹೋರಾಡುವುದಿಲ್ಲ. ಇಲ್ಲ, ಅವರು ತಮ್ಮ ಸ್ವಾಭಿಮಾನವನ್ನು, ತಮ್ಮ ಮೌಲ್ಯವನ್ನು ಉಳಿಸಲು ಹೋರಾಡ್ತಾರೆ. ಅಂದ್ರೆ ಅವರು ಮಾರುಕಟ್ಟೆಯೊಂದಿಗಲ್ಲ, ತಮ್ಮೊಳಗಿನ ಅಪೂರ್ಣತೆಯೊಂದಿಗೆ ಹೋರಾಡುತ್ತಿರುತ್ತಾರೆ. ಈ ಹೋರಾಟವೇ ಎಲ್ಲಾ ಸಮಸ್ಯೆಗಳ ಮೂಲವಾಗಿರಬಹುದೇ? ನಿಖರವಾಗಿ. ಮತ್ತು ಇದೇ ನಮ್ಮನ್ನು 10ನೇ ಮತ್ತು ಅಂತಿಮ ಪಾಠಕ್ಕೆ ಕರೆತರ್ತದೆ. ಇದು ಎಲ್ಲವನ್ನೂ ಒಟ್ಟುಗೂಡಿಸುತ್ತೆ. ಮನಸ್ಸು ಮತ್ತು ಮಾರುಕಟ್ಟೆ ಪರಸ್ಪರ ಹೋರಾಡುವುದನ್ನು ನಿಲ್ಲಿಸಿದಾಗ ಟ್ರೇಡಿಂಗ್ನಲ್ಲಿ ಪರಿಣತಿ ಬರ್ತದೆ ಅಂತ. ಇಲ್ಲಿಯವರೆಗಿನ ನಮ್ಮ ಚರ್ಚೆ ಹೋರಾಟದ ಬಗ್ಗೆಯೇ ಇತ್ತು. ಮನಸ್ಸಿನ ವಿರುದ್ಧ, ಭಾವನೆಗಳ ವಿರುದ್ಧ, ಮೆದುಳಿನ ವಿನ್ಯಾಸದ ವಿರುದ್ಧ. ಆದರೆ ನಿಜವಾದ ಯಶಸ್ಸು, ನಿಜವಾದ ಶಾಂತಿ ಇರೋದು ಹೋರಾಟವನ್ನು ನಿಲ್ಲಿಸುವುದರಲ್ಲಿ. ಹೋರಾಟವನ್ನು ನಿಲ್ಲಿಸುವುದು ಅಂದ್ರೆ ಮಾರುಕಟ್ಟೆಯನ್ನ ಶತ್ರು ಅಂತ ನೋಡೋದನ್ನ ಬಿಟ್ಟು ಒಬ್ಬ ಶಿಕ್ಷಕನಾಗಿ ನೋಡೋದು. ಮಾರುಕಟ್ಟೆ ನಮಗೆ ನಮ್ಮ ಬಗ್ಗೆ ಸತ್ಯವನ್ನ ತೋರಿಸೋ ಕನ್ನಡಿ. ನಷ್ಟವಾದಾಗ ಅದು ಮಾರುಕಟ್ಟೆಯ ತಪ್ಪಲ್ಲ, ಅದು ನಮ್ಮೊಳಗಿನ ದುರಾಸೆ, ಭಯ ಅಥವಾ ಅಹಂಕಾರದ ಬಗ್ಗೆ ನಮಗೆ ನೀಡುತ್ತಿರೋ ಒಂದು ಪಾಠ. ಇದನ್ನ ಒಪ್ಪಿಕೊಂಡಾಗೇನಾಗತ್ತೆ? ಆಗ ನಷ್ಟವೂ ನೋವಾಗಲ್ಲ, ಅದೊಂದು ಅಮೂಲ್ಯವಾದ ಫೀಡ್ಬ್ಯಾಕ್ ಆಗತ್ತೆ. ಲಾಭವೂ ಅಹಂಕಾರವನ್ನ ತರಲ್ಲ, ಜವಾಬ್ದಾರಿಯನ್ನ ತರುತ್ತೆ. ಆಗ ಕಾಯುವುದು ಹಿಂಸೆಯಾಗುವುದಿಲ್ಲ, ಶಿಸ್ತಾಗ್ತದೆ. ಮೂಲದಲ್ಲಿ ಹೇಳುವಂತೆ ಟ್ರೇಡಿಂಗ್ ಸುಲಭವಾಗುವುದು ಮಾರುಕಟ್ಟೆ ಬದಲಾದಾಗಲ್ಲ, ವ್ಯಾಪಾರಿ ಬದಲಾದಾಗ. ಯಾವಾಗ ಆಂತರಿಕ ಹೋರಾಟ ನಿಲ್ಲುತ್ತದೆಯೋ ಆಗ ಬಾಹ್ಯ ಸ್ಪಷ್ಟತೆ ಮೂಡುತ್ತದೆ. ಅದ್ಭುತ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಯುವುದೇನೆಂದ್ರೆ, ಟ್ರೇಡಿಂಗ್ನ ನಿಜವಾದ ಪ್ರಯಾಣ ಚಾರ್ಟ್ಗಳನ್ನು ಕರಗತ ಮಾಡಿಕೊಳ್ಳುವುದಲ್ಲ, ಅದು ತನ್ನೊಳಗಿನ ಕಥೆಗಾರನನ್ನು ಅರ್ಥ ಮಾಡಿಕೊಂಡು, ತನ್ನ ಮೆದುಳಿನ ಮಿತಿಗಳನ್ನು ಒಪ್ಪಿಕೊಂಡು, ಹೋರಾಟವನ್ನು ಬಿಟ್ಟು ಅಂತಿಮವಾಗಿ ತನ್ನ ಮನಸ್ಸಿನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು. ಆಂತರಿಕ ಗದ್ದಲ ನಿಂತಾಗ ಮಾರುಕಟ್ಟೆಯ ಸಂಗೀತ ಸ್ಪಷ್ಟವಾಗಿ ಕೇಳಿಸಲು ಶುರುವಾಗುತ್ತದೆ. ಹೌದು. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಡಲು ಇಷ್ಟಪಡ್ತೇನೆ. ಈ ಮೂಲದಲ್ಲಿ ಟ್ರೇಡಿಂಗ್ ಒಂದು ಹಂತದಲ್ಲಿ ಧ್ಯಾನದಂತಾಗುತ್ತದೆ ಅಂತ ಹೇಳಲಾಗಿದೆ. ಧ್ಯಾನದಲ್ಲಿ ನಾವು ನಮ್ಮ ಆಲೋಚನೆಗಳ ಜೊತೆ ಹೋರಾಡಲ್ಲ, ಅವುಗಳನ್ನ ಕೇವಲ ಸಾಕ್ಷಿಯಾಗಿ ಗಮನಿಸ್ತೀವಿ. ಟ್ರೇಡಿಂಗ್ನಲ್ಲೂ ಅಷ್ಟೇ, ಭಯ, ದುರಾಸೆ ಬಂದಾಗ ಅವುಗಳ ಜೊತೆ ಹೋರಾಡೋ ಬದಲು ನನ್ನೊಳಗೆ ದುರಾಸೆ ಹುಟ್ಟುತ್ತಿದೆ ಅಂತ ಗಮನಿಸಿ ಸುಮ್ಮನಾಗುವುದೇ ಪರಿಣತಿ. ಇದರರ್ಥ ಅಂತಿಮ ಗುರಿ ಕೇವಲ ಲಾಭವಲ್ಲ, ಒಂದು ರೀತಿಯ ಮಾನಸಿಕ ಸ್ಪಷ್ಟತೆ. ಈ ಸ್ಪಷ್ಟತೆಯನ್ನ ಕೇವಲ ಟ್ರೇಡಿಂಗ್ ಪರದೆಗೆ ಸೀಮಿತಗೊಳಿಸಬೇಕಿಲ್ಲ, ಇದನ್ನ ಜೀವನದ ಇತರ ಕ್ಷೇತ್ರಗಳಲ್ಲೂ ಅನ್ವಯಿಸಬಹುದು. ಹಾಗಾದ್ರೆ ಇಲ್ಲಿ ಕೇಳಬೇಕಾದ ಪ್ರಶ್ನೆ ಕೇವಲ ಉತ್ತಮ ವ್ಯಾಪಾರಿಯಾಗುವುದು ಹೇಗೆ ಎಂದಲ್ಲ, ಬದಲಿಗೆ ಟ್ರೇಡಿಂಗ್ ನಮ್ಮ ಮನಸ್ಸಿನ ಬಗ್ಗೆ ಮತ್ತು ನಮ್ಮ ಜೀವನದ ಬಗ್ಗೆ ನಮಗೆ ಏನನ್ನು ಕಲಿಸುತ್ತದೆ ಎಂಬುದಾಗಿದೆ.